ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಶ್ರುತೀಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಹೌದು, ಏನಿದು ವಿಡಿಯೋ ಅಂತೀರಾ? ಇದು ನನ್ನ ಕಸಿನ್ ಮದುವೆಗೆ ಹೋಗಿದ್ದೆ ನಾನು. ನನ್ನ ಕಸಿನ್ ಮದುವೆ ಆಗಿ 1 ಮಂತ್ ಆಗ್ತಾ ಬಂತು. ನನಗೆ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇದೆ. ಫಸ್ಟ್ HSTL ಇರೋದು ಟೌನ್ಶಿಪ್ಪಿಂದ ಫಸ್ಟ್ ಬಳ್ಳಾರಿಗೆ ಹೋದ್ವಿ. ಬಳ್ಳಾರಿಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ರೇಣುಕಾ ಹೋಟೆಲಲ್ಲೇ ನಾವು ಯಾವಾಗಲೂ ಟಿಫನ್ ಮಾಡೋದು. ಸೊ ನಮ್ಮ ಚಿನ್ನು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಯಾಕಂದರೆ ಫಸ್ಟ್ ಲಾಂಗ್ ಟ್ರಿಪ್ ಅವಳದು ಹೋಗಿದ್ದು. ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿದ್ದಿಲ್ಲ, ಬಟ್ ಫುಲ್ ಎಂಜಾಯ್ ಮಾಡಿದ್ಲು. ಬಟ್ ಅಲ್ಲಿಗೆ ಹೋದ್ಮೇಲೆ ಫುಲ್ಲು ಕ್ರ್ಯಾಂಕಿ ಆಗಿಬಿಟ್ಲು. ಎಲ್ಲರನ್ನ ನೋಡಿ ಯಾರ ಹತ್ರನೂ ಹೋಗ್ತಾ ಇದ್ದಿಲ್ಲ. ಹಾಗಾಗಿ ನನಗೆ ಜಾಸ್ತಿ ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಫಸ್ಟು ಹೋದ್ಕೊಳ್ಳೆ ನಮಗೆ ಈವ್ನಿಂಗ್ ಆಯಿತು. ಅಕ್ಕಿ ಪೂಜೆ ಸ್ಟಾರ್ಟ್ ಆಗಿತ್ತು. ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ನನ್ನಿಬ್ಬರು ಮಕ್ಕಳು ಹಾಲಿಡೇಸ್ಗೆ ಅಂತ ಬೆಂಗಳೂರಿಗೆ ಹೋಗಿದ್ದರು ಅವ್ರ ಮಾಮ ಹತ್ರ. ಸೊ ಅಲ್ಲಿಂದ ಅಲ್ಲಿಗೆ ಬಂದಿದ್ದಾರೆ. ಸೊ ಅವ್ರನ್ನ ಮೀಟಾಗಿನೂ ತುಂಬ ದಿನಗಳೇ ಆಗಿತ್ತು. ಮೀಟಾಗಿದ್ದಾಯಿತು. ಎಲ್ಲ ರೆಡಿ ಆಗಿಬಿಟ್ಟು ಅಕ್ಕಿ ಶಾಸ್ತ್ರಕ್ಕೆಲ್ಲ ಹೋದ್ವಿ. ಇವನೇ ನೋಡಿ ಮದುಮಗ ಹಳದಿ ಶಾಸ್ತ್ರ ನಡೆದಿತ್ತು. ಅದೇ ರಿಯಲ್ ಆಗಿನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಲ್ಲಿ ಯಾವ ಥರ ಆಯಿತು ಅಂತ. ಫುಲ್ಲಂತೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಆದಷ್ಟು ಮಾಡಿದ್ದೀನಿ. ಅರಿಶಿಣ ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೀತು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ರಂತೆ ಎಲ್ಲರೂ. ನಾನು ಇದ್ದಿಲ್ಲ ಅಲ್ಲಿ. ಇದು ನೆಕ್ಸ್ಟ್ ವೆಲ್ಕಮ್ಗೆ ಅಂತ ಎಲ್ಲ ರೆಡಿ ಆಗಿದ್ದಾರೆ. ಪ್ರತಿಯೊಂದು ಡೆಕೋರೇಷನ್ ಆಗಲಿ ಅರೇಂಜ್ಮೆಂಟ್ ಆಗಲಿ ತುಂಬಾ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಸಮ್ಮರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಸಫಕೇಷನ್ ಎಲ್ಲ ಜಾಸ್ತಿ ಇತ್ತು. ಇಲ್ಲಾಂದರೆ ಇನ್ನೂ ತುಂಬಾ ಎಂಜಾಯ್ ಮಾಡ್ಬೋದಿತ್ತು. ನನಗೆ ಎಲ್ಲದರಲ್ಲೂ ಅಟೆಂಡ್ ಮಾಡೋಕ್ಕಂತ ಆಗಲಿಲ್ಲ. ಅವಳು ಮಲಗಿದಾಗಂತೂ ಸ್ವಲ್ಪ ಅಟೆಂಡ್ ಆಗ್ತಾ ಇದ್ದೆ. ಅವಳು ಎದ್ದಾಗ ಅವಳು ಅಂತೂ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇವನು ಸ್ವಂತ ದುಡಿದು ಓದ್ಕೊಂಡು ಜಾಬ್ ತಂದ್ಕೊಂಡು ಅದು ಎಲ್ಲ ಸೇವಿಂಗ್ ಮಾಡಿಕೊಂಡು ಬಂಗಾರ ಎಲ್ಲ ತೊಗೊಂಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಇಷ್ಟೆಲ್ಲ ಗ್ರ್ಯಾಂಡಾಗಿ ಯಾರ ಸಹಾಯ ಇಲ್ದಿರ ಮದುವೆ ಮಾಡ್ಕೊತಿದ್ದಾನೆ. ತುಂಬಾ ಖುಷಿ ಆಯಿತು. ಯಾಕಂದರೆ ಇವಾಗಿನ ಹುಡುಗರು ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕು ಎಲ್ಲ ಎಂಜಾಯ್ಮೆಂಟ್ ಅಂತಲೇ ಇರ್ತಾರೆ.